ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಳಗ್ಗೆ ಹೋಟೆಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹುಡುಗರಿಗೆಲ್ಲ ತಿಂಡಿ ರೆಡಿ ಮಾಡಬೇಕಿತ್ತು, ಅದರಿಂದ ಅವರೆಲ್ಲ ರೆಡಿ ಮಾಡ್ಕೊಂಡು ಜೊತೆಲೇ ಕರ್ಕೊಂಡು ಬಂದಿದ್ದೀನಿ ಹೋಟೆಲ್ಗೆ. ಅವ್ರಿಗೆ ಬಾಕ್ಸ್ಗೆ ಪೂರಿ ಮಾಡಬೇಕಿತ್ತು, ಇಲ್ಲೇ ಹೋಟೆಲಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅಲ್ಲೂ ಮಾಡಿ ಇಲ್ಲಿ ಮಾಡಿ ತುಂಬ ರಿಸ್ಕ್ ಆಗಿಬಿಡುತ್ತೆ, ವ್ಯಾನ್ ಬೇಗ ಬರೋದ್ರಿಂದ. ಹೋಟೆಲಿಗೆ ಬಂದು ಸ್ವಲ್ಪ ಕೆಲಸ ಮಾಡಿ ಪಲಾವ್ ಮಾಡಿಟ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ನೆಕ್ಸ್ಟು ಮತ್ತೆ ಹೋಗಿ ನಾನು ಚಟ್ನಿಗೆಲ್ಲ ರುಬ್ಕೊಬಂದ್ಬಿಟ್ಟು ಮತ್ತೆ ಬಂದು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಅವ್ರ ಬಾಕ್ಸ್ಗೆ. ಹಾಗೆ ಹುಡುಗರು ಚಪಾತಿ ಬೇಡ ಪೂರಿನೇ ಮಾಡಿಕೊಟ್ಬಿಡಿ ಅಂದರು. ಹಾಗೆ ಪೂರಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂರಿಗೆಲ್ಲ ರೆಡಿ ಮಾಡಿಕೊಂಡು ಪೂರಿ ಹೊತ್ಕೋತಾ ಇದ್ದೀನಿ. ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಪೂರಿ ಹಾಕಿದ್ರೆ ಪೂರಿ ಆಗುತ್ತೆ. ಆಮೇಲೆ ಅವ್ರಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ವ್ಯಾನ್ ಬಂದಿರೋದ್ರಿಂದ ಹೊರಟ್ರೆ ಅವ್ರಿಗೆ ಅರ್ಧ ಕೆಲಸ ಮುಗಿಯುತ್ತೆ. ಅವ್ರು ಹೋದ ತಕ್ಷಣ ನಾನು ಇಲ್ಲಿ ಹೋಟೆಲ್ಗೆ ಇವತ್ತು ಪಲಾವ್ ಮತ್ತು ಇಡ್ಲಿ ಮಾಡಿದ್ವಲ್ಲ, ಸ್ವಲ್ಪ ಪಾರ್ಸಲ್ ಹೇಳಿದರು, ಪಾರ್ಸಲೆಲ್ಲ ಕಟ್ಕೊಡ್ಬೇಕಿತ್ತು. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಬಂದ ತಕ್ಷಣ ಇಲ್ಲಿ ಹಂಚ್ಕಾಯಿ ಇಡೋಕೆ ಹೇಳಿದ್ವಿ, ಅವರು ಕೂಡ ಬಂದಿದ್ದರು. ಅವ್ರಿಗೆ ಸ್ವಲ್ಪ ಟೀ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಟೀ ಇಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೊರಡಬೇಕು. ಅದರಿಂದ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಒಂದು ಫಾಲೋ ಮಾಡಿ.